Everyone, welcome to Sanmarga classes. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಳದ ತ್ರಿಜ್ಯವು 10 ಸೆಂಟಿಮೀಟರ್ ಆಗಿದೆ. ಅದರ ತ್ರಿಜ್ಯವನ್ನ 1 ಸೆಂಟಿಮೀಟರ್ನಷ್ಟು ಹೆಚ್ಚಿಸಿದಾಗ ದೊರೆಯುವ ಗೋಳದ ಘನಫಲದಲ್ಲಿ ಹೆಚ್ಚಾಗುವ ಪ್ರಮಾಣ. ಸೊ ಆಯ್ಕೆ 13.3%, ಆಯ್ಕೆ ಬಿ 21.1%, ಆಯ್ಕೆ ಸಿ 30%, ಆಯ್ಕೆ ಡಿ 33.1%. ಸೊ ಇಲ್ಲಿ ಆರಂಭಿಕ ತ್ರಿಜ್ಯ R1 ಸೊ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಆ ತ್ರಿಜ್ಯವನ್ನ 1 ಸೆಂಟಿಮೀಟರ್ ಅಷ್ಟು ಹೆಚ್ಚಿಸ್ತಾರೆ. ಸೊ ಹಾಗಾಗಿ ನೀವು ಹೊಸದಾದ ಒಂದು ತ್ರಿಜ್ಯ ಏನಾಗುತ್ತೆ, R2 ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಪ್ಲಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 11 ಸೆಂಟಿಮೀಟರ್ ಆಗುತ್ತೆ ಅಲ್ವಾ. ಸೊ ಈಗ ನಾವಿಲ್ಲಿ ಹೆಚ್ಚಾದ ಒಂದು ಘನಫಲವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಗೋಳದ ಘನಫಲದ ಸೂತ್ರ ಏನ್ ಹೇಳಿ, V ಈಸ್ ಈಕ್ವಲ್ ಟು 4/3 πr ಕ್ಯೂಬ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆರಂಭಿಕ ಘನಫಲ V1 is equal to 4/3 pi r1 cube. Okay, so pi r1 cube. So this is equal to 4/3 pi into r1 ಏನಿದೆ 10 ಕ್ಯೂಬ್ ಆಗುತ್ತೆ. ಸೊ 4/3 pi into 1000 ಆಗುತ್ತೆ. ಓಕೆ, ಸೊ ಇದು ಆರಂಭಿಕ ಘನಫಲ. ಸೊ ಇಲ್ಲಿ 1 ಸೆಂಟಿಮೀಟರ್ನಷ್ಟು ಹೆಚ್ಚಿಸಿದಾಗ ಬರುವಂತಹ ಘನಫಲ ಏನಾಗುತ್ತೆ, V2 is equal to 4/3 pi 11 ಕ್ಯೂಬ್ ಅಂದ್ರೆ 1331 ಆಗುತ್ತೆ. ಓಕೆ, ಸೊ 4/3 ಇಂಟು ಪೈ ಇಂಟು 1331. ಸೊ ಇಲ್ಲಿ V1 ಮತ್ತು V2 ನ ಘನಫಲ ಸಿಕ್ಕಿದೆ. ಸೊ ಈ ಘನದಲ್ಲಿ ಆದಂತಹ ಹೆಚ್ಚಳವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಂದ್ರೆ ಡೆಲ್ಟಾ ವಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ V2 ಮೈನಸ್ V1 ಮಾಡಿದ್ರೆ ನಮ್ಗೆ ಹೆಚ್ಚಳ ಸಿಗತ್ತೆ. ಓಕೆ, ಸೊ ಇಲ್ಲಿ 4/3 ಸೊ 4/3 ಪೈ 1331 ಮೈನಸ್ 4/3 ಪೈ ಇಂಟು 1000. ಓಕೆ, ಸೊ ಇಲ್ಲಿ ಮೈನಸ್ ಮಾಡಿದ್ರೆ ನಿಮ್ಗೆ 4/3 ಪೈ ಇಂಟು 331. ಸೊ 1000 ಅಲ್ಲಿ 1331. ಸೊ ಇದನ್ನ ಮೈನಸ್ ಮಾಡಿದ್ರೆ ಸೊ ನಿಮ್ಗೆ 331 ಸಿಗತ್ತೆ. ಓಕೆ, ಸೊ ಈಗ ಇಲ್ಲಿ ನಾವು ಶೇಕಡಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಈಸ್ ಈಕ್ವಲ್ ಟು ಇಲ್ಲಿ ಶೇಕಡ ಇಲ್ಲಿ ಆಗಿರುವಂತಹ ಹೆಚ್ಚಳ ಅಲ್ವಾ. ಸೊ 4/3 ಪೈ ಇಂಟು 331 ಡಿವೈಡೆಡ್ ಬೈ V1 ಒರಿಜಿನಲ್ ಘನಫಲ. ಸೊ ಏನು 4/3 ಪೈ ಇಂಟು 1000 ಇಂಟು 100. ಓಕೆ, ಸೊ 4/3 ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 0 2 0 ಕ್ಯಾನ್ಸಲ್ ಆಗುತ್ತೆ. ಸೊ 331 ಡಿವೈಡೆಡ್ ಬೈ 10. ಓಕೆ, ಸೊ 331 ಡಿವೈಡೆಡ್ ಬೈ 10 ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 33.1% ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ತ್ರಿಜ್ಯವನ್ನ ಹೆಚ್ಚಿಸಿದಾಗ ದೊರೆಯುವಂತಹ ಗೋಳದ ಘನಫಲದಲ್ಲಿ ಆಗುವಂತಹ ಹೆಚ್ಚಳ ಎಷ್ಟಾಗುತ್ತೆ ಹೇಳಿ, 33.1% ಆಗುತ್ತೆ. ಸೊ ಹಾಗಾಗಿ ಡಿ ಆಯ್ಕೆ ಹೇಳಿ ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.